ನೋಡು, ಸುಮ್ಮನೆ ನಿಂಗೆ ನಿಂತ್ಕೊಂಡ್ರೆ ಆಗಲ್ಲ ಸರಿನಾ. ನಮ್ಮ ಅಣ್ಣ ಬಂದಿದ ತಕ್ಷಣನೇ ನೀನು ಹೋಗಿ ಮಾತಾಡ್ಸೋದು, ನೈಸ್ ಮಾಡೋದು ಹಾಗೆಲ್ಲನೂ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಣ್ಣ ನಿನ್ನ ಮೂಸು ನೋಡೋದಿಲ್ಲ ಸರಿನಾ. ನಮ್ಮ ಅಣ್ಣ ನಿನ್ನ ಮೂಸು ನೋಡಬೇಕು ಅಂತ ಹೇಳಿದ್ರೆ ಒಸಿನಾದರೂ ಮಾತಾಡಿಸ್ಬೇಕು ಅಂದರೆ ನೀನು ಅವ್ನು ಹಿಂದೆ ಮುಂದೆ ಓಡಾಡ್ತಾ ಇರಬೇಕು. ಅಯ್ಯೋ, ನೀನು ಹಿಂಗೆ ಇದ್ರೆ ಹೇಳು ಹೆಂಗೆ ಅಂತ ಹೇಳ್ಬಿಟ್ಟು ನೀನು ಹಿಂಗೆ ಇದ್ರಂತೂ ನಮ್ಮ ಅಣ್ಣ ನಿನ್ನ ಕಣ್ಣೆತ್ತಿನವೇ ನೋಡಾಕಿಲ್ಲ. ಒಂಚೂರು ಸ್ಟೈಲಾಗಿ ಓಡಾಡೋದು ಕಲಿ. ಅಯ್ಯೋ, ನಾನು ಹಂಗೆ ನಿನಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ಅಷ್ಟರೊಳಗಡೆ ನೀನೇ ಹೇಳ್ಬಿಟ್ಟೆ. ನೀನು ತಲೆ ಕೆಡಿಸ್ಕೊಬೇಡ, ನಿಮ್ಮ ಅಣ್ಣ ಬರಲಿ. ನಿಮ್ಮ ಅಣ್ಣ ಬಂದಿದ ತಕ್ಷಣ ನೋಡ್ತಾ ಇರು ನಾನು ಯಾವ ಥರ ಬುಟ್ಟಿಗೆ ಹಾಕೋತೀನಿ ಅಂತ ಹೇಳ್ಬಿಟ್ಟು. ನೀನು ಬೇರೆದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ ಎಲ್ಲನೂ, ಓಕೆನಾ. ನೀನು ಸುಮ್ಮನೆ ಇರು, ನೀನು ಕಾಮಾಗಿರು. ನೀನು ಏನು ಕಾಮಾಗಿರ್ಬೇಕು ನಮ್ಮ. ಸರಿ ಬಿಡು, ಆಯಿತು. ನೋಡು, ಆದರೆ ನಾನು ಹೇಳಿರೋ ಕೆಲಸ ಮಾತ್ರ ಮಿಸ್ ಮಾಡ್ದಿದ್ದಂಗೆ ಮಾಡಬೇಕು. ಹಾಂ, ಖಂಡಿತ ಮಾಡ್ತೀನಿ. ಇವಳು ಯಾರು ಇವಳು? ಏನು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬಿಲ್ಡಪ್ ಕೊಡ್ತಾವಳೆ. ಹೋ, ಇವಳೇನಾ ನಿಮ್ಮತ್ತಿಗೆ? ಹಾಂ, ಇವಳೇನೇನಿಯ ನಮ್ಮತ್ತಿಗೆ. ಹಳ್ಳಿ ಗುಗ್ಗು. ಹಾಂ, ಈ ಹಳ್ಳಿ ಗುಗ್ಗುನೇನಿಯ ಮನೆಗಿರೋರ್ನೆಲ್ಲನೂ ಗಿರ್ಗಿಟ್ಲಿ ಆಡಿಸ್ತಿರೋದು. ನೀನೇನೆ ಗಿರ್ಗಿಟ್ಲಿ ಆಡಿಸ್ತಿರೋದು ನಮ್ಮನ್ನ. ನೀನು ಗಿರ್ಗಿಟ್ಲಿ ಆಡ್ಸಕ್ಕನ ಆಯ್ತದ? ಸಾಧ್ಯನೇ ಇಲ್ಲ. ನೀನೇನು ಗಿರ್ಗಿಟ್ಲಿ ಆಡಿಸ್ತೀಯ ನಮ್ಮನ್ನ? ಇವಳು ಗಿರ್ಗಿಟ್ಲಿ ಆಡಿಸ್ತಾವಳಂತ ನಮ್ಮನ್ನ. ಬೆಳಿಗ್ಗೆ ಎದ್ದು ಒಂದ್ಕಿತ ಮುಖ ನೋಡ್ಕೊಬಿಡ್ಬಿಡು. ಗಿರ್ಗಿಟ್ಲಿ ಆಡ್ಸೋ ಮುಖ ನಿಂದು. ಅದಕ್ಕೆ ಅಲ್ವಾ ನಿಮ್ಮ ಅಣ್ಣ ಕ್ಯಾಕಸ್ ಮಕ್ಕುಗೆದು 3 ಬಿಟ್ಬಿಟ್ಟು ಬಂದಿಲ್ಲಿ ಕುಂತ್ಕೊಂಡಿರೋದು. ಲೇ, ನನ್ನ ಹತ್ರ ಇಕ್ಕಬೇಡ ನೋಡು. ಅಜ್ಜಿ 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 ನೋಡಜ್ಜಿ, ನಿಮ್ಮ ಅಮ್ಮಗನ ಬಗ್ಗೆ ಹೆಂಗೆಂಗೋ ಮಾತಾಡ್ತಾವಳೆ. ಇವಳೇನೇನಿಯ ಇವಳು ಹೇಳಿದ್ದೆ ನಡಿಬೇಕಂತ ಎಲ್ಲ ನನಗೆ ಮನೆಯಾಗೆ. ಅಯ್ಯೋ, ಇವಳು ಬಾಯಿಗೆ ಇಷ್ಟು ಮೊಣ್ಣಾಕ ಮಾಡೋದೇನೇನಿಯ ಅಳ್ಕ ಕೆಲಸ ಮಾಡ್ಬಿಟ್ಟು ಇವಾಗ ಇಲ್ದಿರೋ ಉತ್ತರಗಳೆಲ್ಲನೂ ಆಡ್ತಾವಳೆ. ಅಳ್ಕ ಕೆಲಸ ಮಾಡ್ಬಿಟ್ಟು 3 ಬಿಟ್ಟೋಳು. ಮಾನ ಬರೋದಿಲ್ವೇ ನಿಂಗೆ? ಇಲ್ವ ನಿಂಗೆ ಮಾನ ಬರೋದಿ? ಏನೇನು ಹೇಳ್ದಂಗೆ ಕೇಳೋದು? ಯೋಲ್ ನನ್ನ ಮೊಮ್ಮಗನ ಕರ್ಕೊಂಡು ಹೊಂಟಾಯ್ತೀನಿ. ಲೋ ಶ್ಯಾಮ ಯೋಲ್ ಬಿದ್ದೀಯ ಬಾರ್ಲಾ ಬಾ. ಈ ಮೂದೇವಿ ತೆಗೆದುಬಿಟ್ರೆ 1.5 ಎಕರೆ ಜಮೀನು ಕೊಡಕ್ಕಿಲ್ಲ ನಾನಂತೂ. ಕಿತ್ಕೊಂಡು ಒಯ್ತಿರೋದೇನಿಯ 1.5 ಎಕರೆ ಜಮೀನ. ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇಲ್ಲ ನಡಿ ನಮ್ಮ ಮನೆ ಕರ್ಕೊಂಡು ಹೋಯ್ತೀನಿ. ಮುಸುರೆ ತಿಕ್ಕೊಂಡು ಬಿದ್ದಿರುವಂತೆ. ಛೇ ಏನೇ ಹೇಳಜ್ಜಿ, ಏನೇ ಹೇಳು. ನಿನ್ನಗೆ ಬೆಲೆನೇ ಕೊಡಕ್ಕಿಲ್ವಲ್ಲ. ನಾನೇನಾದ್ರೂ ಇವಳು ಜಗದಾಗ ಇದ್ದಿದ್ರೆ ನಿಮ್ಮ ಪಾದ ತೊಳೆದ್ಬಿಟ್ಟು ನೀರು ಕುಡಿತಾ ಇದ್ದೆ. ಆದರೆ ಇವಳು ನೋಡು, ನೀವು 1.5 ಎಕರೆ ಕೊಟ್ಟರು ಎಷ್ಟು ದೌಲತ್ತು, ಎಷ್ಟು ದುರಂಕಾರವಾಗ ಅವಳೆ ಅಂತ ಹೇಳ್ಬಿಟ್ಟು ಇವಳು ನೋಡಿದ್ರೆ ನಂಗೆ ಮೈಯೆಲ್ಲ ಉರ್ದೈತಾಯ್ತು ನಂಗಂತೂ. ಅಜ್ಜಿ, ನಾನು ನಿಮ್ಮನ್ನು ಏನು ಅನ್ಲಿಲ್ಲ. ಇವಳು ಬರೀ ಸುಳ್ಳು ಹೇಳ್ತಾಳೆ. ಲೇ ಮನ್ಯಾಳೆ, ನಂಗೆ ಸಂದ ಗೊತ್ತು ಯಾರು ಸುಳ್ಳು ಹೇಳ್ತಾರೆ, ಯಾರು ನಿಜ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನೋಡು, ನನ್ನ ಸುದ್ದಿಗೆ ಬರೋದಕ್ಕಿಂತ ಮುಂಚೆ 100 ಕಿತ ಯೋಚನೆ ಮಾಡು. ನನ್ನ ಮೊಮ್ಮಗೊಂದು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೊಂಟೋಗ್ಬಿಡ್ತೀನಿ ಅಷ್ಟೇ. ಏನು ಅನ್ಕೊಂಡಿದ್ದೀರಾ ನನ್ನ? ಲೇ ಮನ್ಯಾಳಿ, ಈಗ ಸಮಾಧಾನ ಆಯ್ತಾ? ಈ ವಜ್ಜಿತಾಗ ಯಾವಾಗ ಬಯಸೇನಿಯ ಕೆಲಸ? ಈ ವಜ್ಜಿದೇನು ಬಾಯ ಬೊಂಬಾಯ? ಮಾತಿಗೆ ಮುಂಚೆ ಬಂದ್ಬಿಡ್ತದೆ ಜಗಳ ಕಿತ್ಕೊಂಡು. ಯಾರು ಸರಿ ಯಾರು ತಪ್ಪು ಏನು ಎತ್ತ ಅಂತ ಏನು ನೋಡಬೇಡಿ. ಸುಮ್ಮನೆ ಜಗಳಕ್ಕೆ ಬೀಳ್ತಾ ಇರ್ರಿ ನನ್ನ ಮ್ಯಾಲೆ. ಸುಮ್ಕೇಣಿಯ. ಅಯ್ಯೋ ಕರ್ಮ. ಅಜ್ಜಿ ನೋಡಜ್ಜಿ, ನಿನ್ನೇನಿ ಹೆಂಗ್ ಬೈಕತ್ತಾವಳೆ ಅಂತ ಹೇಳ್ಬಿಟ್ಟು. ಎಲ್ಲ ಮೂದೇವಿ, ನನ್ನೇ ಬೈಕಳವಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ? ಈಗ ನಮ್ಮ ಶಾಮನ್ ಕರ್ಕೊಂಡು ಹೋಯ್ತೀನಿ. ಅದೇನು ಮಾಡ್ತೀಯೋ ಮಾಡು. ಅಜ್ಜಿ ಇಲ್ಲ ಕಣಜ್ಜಿ, ಇಲ್ಲ ಪ್ಲೀಸ್ ಕಣಜ್ಜಿ, ಇಲ್ಲಜ್ಜಿ ಹಂಗೆಲ್ಲನೂ ಮಾಡಕ್ಕೆ ಹೋಗ್ಬೇಡಜ್ಜಿ. ಹಂಗೆಲ್ಲ ಮಾಡಬೇಡ ಪ್ಲೀಸ್. ನಾನೇ ನಿನ್ನ ಬೈಕಳಕ್ಕಿಲ್ಲ ಕಣಜ್ಜಿ. ನೀನು ಹೇಳ್ದಂಗೆ ಕೇಳ್ತೀನಿ, ಪ್ರಾಮಿಸ್ ಅಜ್ಜಿ. ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ. ಅಬ್ಬಬ್ಬ ಅಜ್ಜಿ, ನೀನಂತೂ ಒನಕ್ಕೆ ಓಬವ ಇದ್ದಂಗೆ. ನಿಜವಾಗೂ ಹಿಂಗೆ ಇರಬೇಕು, ಗಟ್ಟಿಗಿತ್ತಿ ಥರ ನೇನಿಯ. ನಾಳೆ ನೀವು ಸೋತೋಗ್ಬಿಟ್ರಿ ಅಂತ ಅನ್ಕೊಂಬಿಟ್ಟೆ. ಇಲ್ಲ ಅಜ್ಜಿ, ನೀವಂತೂ ಗೆದ್ದುಬಿಟ್ರಿ. ಅಜ್ಜಿ, ಇನ್ನೊಂದ್ಕಿತ ನಿಮ್ಮ ಬಗ್ಗೆ ಏನಾರ ಇವಳು ಮಾತಾಡಿದ್ರೆ ನಿಜವಾಗ್ಲೂ ನಾನು ಬಂದು ಹೇಳ್ತೀನಿ. ಹೇಳು, ಸರಿಯಾಗಿ ಮಾಡ್ತೀನಿ ಮನೆಯೊಳಗೆ. ಮನೆ ಸಂಸಾರ ಹಾಳು ಮಾಡೋದೇನು ಇವಳು ಕೆಲಸ ಅನ್ನಿಸ್ತದೆ. ಆ ಶಾಮಂಗೆ ತಲೆ ಕೆಡಿಸ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಆ ಶಾಮಂಗೆ ಒಂಚೂರು ನೋವ್ರಾಗಿ ಏನಾರ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಮನೆಗೆ ಅಂದರೆ ಆಯ್ತಿಲ್ಲ. ಕರ್ಕೊಂಡು ಹೋಗಿ ಅಂತ ನೀ ಬಂದಿರೋದು. ಆಯ್ತಿಲ್ಲ, ಏನು ಮಾಡನಿ, ಕರ್ಕೊಂಡು ಹೋಗ್ತೀನಿ, ಬಿಡಕ್ಕಿಲ್ಲ. ಫಸ್ಟ ಕೆಲಸ ಮಾಡಜ್ಜಿ, ಫಸ್ಟ ಕೆಲಸ ಮಾಡಿ ಸಾಕು. ಲೇ, ನಾನು ವೀಕ್ನೆಸ್ ಇಟ್ಕೊಂಡು ಆಟಾಡಿಸ್ತೀನಿ. ಬೇಕಂತ ಹೇಳ್ಬಿಟ್ಟು ಆ ಮುದುಕಿ ಹತ್ರ ಇದು ಮಾಡ್ಬಿಟ್ಟು ಬೇಕಂತ ನೀನು ಆಟಾಡ್ಸೋದು ಕಲ್ತ್ಬಿಟ್ಟಿದ್ದೀಗ. ನೀನಂತೂ ನಿನ್ನ ಮಕ್ಕಿಷ್ಟು ಬೇಕು ಅಂತ ತಾನೇ ಇಷ್ಟೆಲ್ಲನೂ ಮಾಡ್ತಾ ಇರೋದು. ನನಗೆ ಗೊತ್ತೇ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಎಂತೊಳಿರ್ಬೇಡ ನೀನಂತೂ. ಹಳ್ಳಿ ಗುಗ್ಗು ಅಲ್ವಾ, ನನ್ನಿಂದ ಏನು ಮಾಡೋಕ್ಕಾಯ್ತದೆ ಹೇಳು? ನನ್ನಿಂದ ಮಾಡೋಕ್ಕಾಗೋದು ಇಷ್ಟೇನೇನಿಯ. ಆದರೆ ನನ್ನಿಂದ ಇನ್ನೂ ಶಾನೇನಿಯ ಮಾಡ್ಬೋದು. ಮಾಡ್ತೀನಿ. ನಿನ್ನ ಕಣ್ಣು ಮುಂದೆ ಏನಿಯ ನೋಡ್ತಾ ಇರು. ನಮ್ಮ ಅಣ್ಣನ ಸಪೋರ್ಟ್ ಐತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ. ನಮ್ಮ ಅಣ್ಣನ ಸಪೋರ್ಟ್ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಅಣ್ಣನ ಸಪೋರ್ಟ್ ಇಲ್ದಿದ್ದಂಗಾದರೆ ಆವಾಗ ನೀನು ಆಡ್ಕೋಗಿ ಬರ್ತೀಯ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಹೌದಾ? ಆ ಕೆಲಸ ಮಾಡಿ ಪುಣ್ಯ ಕಟ್ಕ. ನಿಮ್ಮ ಅಣ್ಣ 24 ಗಂಟೆ ಯಾವಾಗೂ ಚಿನ್ನಿ ಅಂತ ಹಿಂದಿಂದಿನೇನಿಯ ಹಾಲೀತಿರ್ತಾನೆ. ಅಷ್ಟಾದ್ರೂ ಮಾಡು. ಮಾಡಿ ತೋರಿಸ್ತೀನಿ. ಹೋಗಲೇ ಕತ್ತೆ ಬಲ ಕುದುರೆ ಜುಟ್ಟು. ನೋಡ್ದ ಸೇವಂತಿ ಎಷ್ಟು ಉರಿಸ್ತಾಳೆ ನೋಡ್ದ. ಇಷ್ಟೇ ಅಲ್ಲ, ಯಾವಾಗ ಉರಿಸ್ತಾನೇ ಇರ್ತಾಳೆ. ಉರಿಸ್ತಾಳೆ ಅಂತ ಅನ್ಕೊಂಡ ಉರ್ಸಿ ನಾನು ಹೊಟ್ಟೆ ಉರಿಸ್ತಿತ್ತಾಳೆ ಯಾವಾಗೂ. ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಂಗಂತೂ. ಇವು ಮನೆಯಾಳಿ ಮಾಡೋ ಕೆಲಸಕ್ಕೆ ದೇವ್ರಣೆಗೂ ಸಹಿಸಕ್ಕಾಗಿಲ್ಲ, ಅಷ್ಟು ಬೇಜಾರಾಯ್ತದೆ. ಅದಕ್ಕೆ ಇವಳನ್ನ ಮನೆಯಿಂದ ಓಡಿಸ್ಬೇಕು ಅಂತಂದ್ರೆ ನಿನ್ನ ಸಹಾಯ ಬೇಕೇ ಬೇಕು. ನೀನು ಹೆಂಗನ ಮಾಡಿ ಬುಟ್ಟಿಗೆ ಅಕ್ಕ.
ನೋಡು ನನಗೂ ಗೊತ್ತಿರಲಿಲ್ಲ, ಈಗ ತಾನೇ ಗೊತ್ತಾಯ್ತಲ್ವಾ. ಅಬ್ಬಬ್ಬಬ್ಬ ಎಷ್ಟು ದುರಂಕಾರ ಮಾಡ್ತಾಳೆ. ಅವಳಿಗಿನ ನಾನು ಸೂಪರ್ ಆಗಿದ್ದೀನಿ. ನಿಮ್ಮ ಅಣ್ಣ ನನ್ನ ಜೊತೆ ಒಂದು 4 ದಿನ ಇದ್ದರೆ ಸಾಕು, ನನ್ನಿಂದೇನಿಯ ಬರಂಗೆ ನಾನು ಮಾಡ್ತೀನಿ. ನೀನು ತಲೆನೇ ಕೆಡಿಸ್ಕೋಬೇಡ. ಅದೇನು ಮಾಡ್ತೀಯೋ ಮಾಡು, ಆದರೆ ಈ ಮನೆಯಾಳಿನ ಮನೆಯಿಂದ ಈಚೆ ಕಡೆಗೆ ಹಾಕಬೇಕು ಅಷ್ಟೇ ನೀನು. ಅದೊಂದೇ ನನಗೆ ದೊಡ್ಡ ಗುರಿ ಇರೋದು. ನಮ್ಮ ಅಣ್ಣನೂ ನನಗೆ ಬೆಲೆ ಕೊಡೋಕ್ಕಿಲ್ಲ, ಯಾರೂ ಬೆಲೆ ಕೊಡೋಕ್ಕಿಲ್ಲ. ಎಲ್ಲ ಇವಳಿಂದ ನೀನಿಯ ಎಷ್ಟು ಹಿಂಸೆ ಕೊಡ್ತಾಳೆ ನೋಡ್ದ. ಆ ಹೆಜ್ಜಿನ ನಾನು ಏನೂ ಒಂದಲೇ ಇಲ್ಲ, ಆದ್ರೂ ಕರೆಸ್ಬಿಟ್ಟು ಹೆಂಗೆ ಮರ್ಯಾದೆ ಕಳಿತಾಳೆ ಅಂತ ಹೇಳ್ಬಿಟ್ಟು ನೋಡ್ದ. ಥೂ, ಸಮಾಧಾನ ಮಾಡ್ಕ ನೇತ್ರ, ಸಮಾಧಾನ ಮಾಡ್ಕ. ನಾನು ನಿಮ್ಮ ಅಣ್ಣನ ಬುಟ್ಟಿಗೆ ಕಳಿಸೋ ಜವಾಬ್ದಾರಿ ನಂದು. ಸರಿ ಆಯಿತು, ಆದಷ್ಟು ಬೇಗ ಮಾಡು. ಅವಳ ಮ್ಯಾಲೆ ಎಷ್ಟೈತೆ ಸಿಟ್ಟು ಅಂದರೆ. ಪ್ರಿಯಾ, ತಿಂಡಿ ತಗೋಬಾ ಬೇಗ. ಅಣ್ಣ, ಇವಳು ನನ್ನ ಫ್ರೆಂಡು ಸೇವಂತಿ. ಹಾ ನೋಡಿದ್ನಲ್ಲ, ಅವಾಗ ಕಾಲೇಜು ಟೈಮಲ್ಲಿ ನೋಡಿದ್ನಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದು ನಿಮಿಷ ಬಂದೆ. ಅದು ಒಂದು 15 ದಿನ ಇಲ್ಲೇ ಇರ್ತಾಳೆ. ಅದೇನೋ ಕೆಲಸ ಐತೆ ಅಂತಿದ್ಲು, ಅದಕ್ಕೆ ಒಂದು 15 ದಿನ ಇಲ್ಲೇ ಇರು ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದು 15 ದಿನ ಇಲ್ಲೇ ಇರ್ತಾಳೆ. ಇರ್ಲಿ ಬಿಡು, ಅದಕ್ಕೆ ಏನು ಮಾಡೋಕ್ಕಾಯ್ತದೆ. ಏನೋ ಅವ್ರ ಕಷ್ಟ ಇರ್ತಾರೆ ಬಂದು. ನಮ್ಗೇನು ಮನೆ ಏನು ಚಿಕ್ಕದಾಗೈತಾ, ದೊಡ್ಡದಾಗೈತೆ. ಎಲ್ಲಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಎಲ್ಲೋ ಒಂತಾಗಿರ್ಲಿ ಬಿಡು. ತಗೊಳ್ಳಿ, ನಿಮಗೋಸ್ಕರ ಬಿಸಿಬೇಳೆ ಭಾತ್ ತೊಗೊಂಡು ಬಂದಿದ್ದೀನಿ. ನಿಮ್ಮ ವೈಫ್ ಪಾಪ ಕೇಳಿಸ್ಕೊಂಡ್ಲು ಇಲ್ಲ, ಹಸ್ಬೆಂಡ್ ಬಂದವ್ರೆ ಅಂತ ಗೊತ್ತಾದ್ಮೇಲೆ ಆದರೂ ಬರ್ದಿದ್ದಂಗೆ ನೋಡಿ. ತಗೊಳ್ಳಿ. ರೀ. ಪ್ರಿಯಾ ಹೇಳು. ರೀ, ಇವತ್ತು ಯಾಕೋ ನನಗಂತೂ ನಿಮ್ಮ ಜೊತೆ ನೀನಿಯ ಊಟ ಮಾಡಬೇಕು ಅಂತ ಅನ್ನಿಸ್ತೈತೆ. ಪ್ಲೀಸ್, ನಾವಿಬ್ರು ಒಂದೇ ತಟ್ಟೆಗೆ ಜೊತೆಗೆ ಏನಿಯ ತಿನ್ನೋಣ? ಹೋ, ಅದ್ರಲ್ಲೇನಂತೆ ಪ್ರಿಯಾ, ಬಾಬಾ ಇಬ್ರು ಜೊತೆಗೆ ಏನಿಯ ತಿನ್ನೋಣ, ಬಾಬಾ. ರೀ, ಬಂದ್ರೆ ಮತ್ತೆ ಹೋಗ್ಬಿಟ್ಟು ತಿನ್ನೋಣ. ಬಾಬಾ, ಈ ಬಿಸಿಬೇಳೆ ಭಾತ್ ಐತಲ್ಲ, ಬಿಸಿಬೇಳೆ ಭಾತ್ ತಿನ್ನೋಣ. ರೀ, ನಂಗೆ ಯಾಕೋ ಮಸಾಲೆ ದೋಸೆ ತಿನ್ಬೇಕು ಅಂತ ಅನ್ನಿಸ್ತೈತೆ. ಪ್ಲೀಸ್ ಬರ್ರಿ, ಪಕ್ಕದೂರಾಗ ಇಲ್ಲೇ ನೀ ಹೋಟ್ಲ್ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ಇಬ್ರು ಜೊತೆಯಾಗಿ ತಿನ್ಕೊಂಬಿಟ್ಟು ಬರೋಣ. ಬರ್ರಿ. ಓ, ಅಷ್ಟೇ ತಾನೇ, ಅದಕ್ಕೆಲ್ಲ ಏನು ಕೇಳ್ಕೋಬೇಕಾ ನನ್ನ? ಅಯ್ಯೋ, ಬರ್ಬೇಕಾದ್ರೆ ಹೇಳಿದ್ರೆ ಹಂಗೆ ಕೊಟ್ಟಿಸ್ಕೊಂಡ್ಬಿಟ್ಟು ಬರ್ತಿರ್ಲ್ವ ಪ್ರಿಯಾ ನಾನು? ಅಯ್ಯೋ, ಅದಕ್ಕೇನಂತೆ. ಸರಿ ಬಾ, ಈಗಲೂ ಏನು ನೀನೇನು ಟೇಮ್ ಆಗೋಗ್ಬಿಟ್ಟೈತಾ? ಬಾ, ಬಿಸಿಬೇಳೆ ಭಾತ್ ಏನು ಬೇಡ, ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಬಿಟ್ಟು ಬರೋಣ. ನಡಿ ಹೋಗೋಣ, ನಡಿ. ಇಲ್ಲಿ ಬಿಸಿಬೇಳೆ ಭಾತ್ ನಿಮಗೋಸ್ಕರ ಅಂತ ತಂದಿದ್ದೆ. ಹೋ, ನನ್ನ ಹೆಂಡತಿಗೆ ಇಷ್ಟ ಇಲ್ವಂತೆ ಬಿಸಿಬೇಳೆ ಭಾತು. ಅವಳು ನನ್ನ ಜೊತೆನೇ ತಿನ್ಬೇಕು ಅಂತ ಆಸೆ ಪಡ್ತಾವಳೆ. ಹೆಂಡತಿ ಆಸೆನ ಪೂರೈಸೋದು ನನ್ನ ಧರ್ಮ ತಾನೇ. ಹೋಗ್ಬಿಟ್ಟು ಅವಳ ಜೊತೆ ತಿನ್ಬಿಟ್ಟು ಬರ್ತೀನಿ. ಈ ಬಿಸಿಬೇಳೆ ಭಾತ್ನ ನೀವೇ ತಿನ್ನಿ. ನೀವೇ ತಿನ್ನಿ, ಹೊಟ್ಟೆ ತಣ್ಣಗಾಯ್ತದೆ. ಪಾಪ ನೋಡಿದ್ರೆ ಬೆಳಗ್ಗೆಯಿಂದ ತಿಂದಿಲ್ಲ ಅಂತ ಅನ್ನಿಸ್ತದೆ. ನಮ್ಮ ಹಸ್ಬೆಂಡ್ ಜೊತೆ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡು ಹಾಗೆ ಒಂದು ರೌಂಡ್ ಓಡಾಡ್ಕೊಂಡು ಬರ್ತೀವಿ. ಬಿಸಿಬೇಳೆ ಭಾತ್ನ ನೀವೇ ಹೊಟ್ಟೆ ತುಂಬ ತಿನ್ಕೊಳ್ಳಿ. ರೀ, ಬರ್ರಿ ಹೋಗೋಣ. ಏನೇ ನಿಮ್ಮ ಅಣ್ಣ ನಾನಿಷ್ಟು ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಬಿಸಿಬೇಳೆ ಭಾತ್ ತಂದ್ಕೊಟ್ರು ತಿನ್ನಲೇ ಇಲ್ಲ. ಲೇ, ಅವಳದ್ದು ಏನು ನೈಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಲು ನೋಡು. ಎಲ್ಲ ಟೈಮಾಗ ಅವಳೇನು ಇರ್ತಾಳ, ಎಲ್ಲ ಟೈಮಾಗ ಅವಳಿರಲ್ಲ. ಹೆಂಗನ ಮಾಡಿ ಒಂಚೂರು ನೈಸ್ ಮಾಡಿಬಿಟ್ಟು ಕ್ಯಾಚಾಕ. ನೀನು ಕೊಟ್ಟರೆ ಬಿಸಿಬೇಳೆ ಭಾತ್ ತಿನ್ನಬೇಕು, ಅಷ್ಟೊಳಗಡೆ ಬಂದ್ಬಿಟ್ಟು ಒಕ್ಕರ್ಸ್ಕೊಂಬಿಟ್ಲು. ಅದೇ ಮತ್ತೆ ಯಾಕೆ ಅಂತ ಅವಳು ಹೇಳ್ದಂಗೆ ಏನೇ ನಮ್ಮ ಅಣ್ಣ ಕೇಳೋದಲ್ವಾ, ಅದಕ್ಕೆ ಒಸಿ ಜಂಬ ದುರಂಕಾರ ಎಲ್ಲನೂ ಅವಳಿಗೆ. ಅವಳು ಹೇಳ್ದಂಗೆ ಏನೇ ಎಲ್ಲ ನಡೀತದಲ್ಲ, ಅದಕ್ಕೆ ಒಸಿ ಕೊಬ್ಸಿ ಆನೆ ಅವಳಿಗಂತೂ. ಬುಟ್ಟಾಕ್, ಯಾಕೆ ತಲೆ ಕೆಡ್ಸ್ಕೊಂತೀಗ? ಹಾಳಾಗಿ ಬಿದ್ದು ಹಾಳಾಗೋಗ್ಲಿ. ನೋಡು, ಬೇರೆ ಥರ ಟ್ರೈ ಮಾಡು. ಮನೆಯಾಗ 24 ಗಂಟೆ ಬಿದ್ದಿರ್ತಾಳೆ, ಆಗಲ್ಲ. ನೋಡ್ದಾ, ಅದಕ್ಕೆ ಹೊಲ್ದ ಹತ್ರ ಹೋದಾಗೋ ಯಾವಾಗಾದ್ರೂ ನನ್ನ ಟೈಮಿಂಗ್ಸ್ ಎಲ್ಲ ನನಗೆ ಗೊತ್ತು, ನಾನು ಹೇಳ್ತೀನಿ. ಅವಾಗ ಹೋಗ್ಬಿಟ್ಟು ನೀನು ಪ್ರಯತ್ನ ಪಡು. ಮನೆಯಾಗ ಇದ್ದಾಗ 24 ಗಂಟೆ ರೀ ಅಂತ ಹಿಂದಿಂದ ನಿನಗೆ ಸುತ್ತಾ ಇತ್ತಾಳೆ ಇವಳಂತೂ. ಅದಕ್ಕೆ ಹೇಳಿದ್ದು, ಇಲ್ಲ ಆಗಲ್ಲ. ಹೊಲ್ದ ಹತ್ರ ಹೋದಾಗ ಏನಾದರೂ ಪ್ರಯತ್ನ ಪಡ್ಬೇಕು ನೀನು. ಸರಿ ಬಿಡು, ನಿಮ್ಮ ಅಣ್ಣ ಹೊಲ್ದ ಹತ್ರ ಹೋಗೋ ಟೈಮ್ ಹೇಳು. ನನಗೆ ಎಷ್ಟು ಹೊಟ್ಟೆ ಉರಿತಾಯ್ತೆ ಅಂದರೆ, ಬಿಸಿಬೇಳೆ ಭಾತ್ ತಿನ್ನಲ್ವಲ್ಲ, ನಾನು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದು. ಅಯ್ಯೋ, ಇಲ್ಲೇನು ಮಾಡ್ತಾ ಇದ್ದೀರಾ? ಹೊಲ್ದ ಹತ್ರ ಬಂದಿದ್ದೆ. ಅಮ್ಮ ಈ ನಡುವೆ ಹೊಲ್ದ ಹತ್ರ ಬರ್ತಾ ಇಲ್ಲ, ಎಲೆಕ್ಷನ್ ಐತಲ್ವಾ, ಅದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಾನು ಹೊಲ್ದ ಹತ್ರ ಬಂದಿದ್ದೆ. ಗೊತ್ತು ಅಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಬಿಸಿಲಲ್ಲಿ. ಪಾಪ ನೀವು ಮಾತ್ರನೂ ಎಷ್ಟು ಕಷ್ಟಪಡ್ತಾ ಇರ್ತೀರಾ. ಹಗಲು ರಾತ್ರಿ ಅಲ್ಲಿ ಇಲ್ಲಿ ಹೊಲ್ದ ಹತ್ರ ಅಂತ ಕೆಲಸ ಮಾಡ್ಕೊಂಡು ಎಷ್ಟು ಕಷ್ಟಪಡ್ತಾ ಇರ್ತೀರಾ. ಆದರೆ ನಿಮ್ಮ ವೈಫ್ ನೋಡಿದ್ರೆ 24 ಗಂಟೆ ಸುಮ್ಮನೆ ಮಲಗಿರ್ತಾಳೆ, ವೇಸ್ಟ್ ಬಾಡಿ ಥರ. ನನಗಂತೂ ನಿಮ್ಮ ನೋಡಿದಾಗೆಲ್ಲ ಅಯ್ಯೋ ಅನ್ನಿಸ್ತೈತೆ. ಹಲೋ, ಅವಳೇನು ಮಲಗಿರಲ್ಲ, ಸುಮ್ಮನೆ ಅವಳು ಮನೆ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಆ್ಯಕ್ಚುಲಿ ಅವಳು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೂ ಇಲ್ವಲ್ಲ. ಅವಳು ಆರಾಮಾಗಿ ಏನಿಯ ಮನೆ ಕಣ್ಲಿ ಬಿಡಿ, ಅವಳು ಕೆಲಸ ಮಾಡ್ಬಿಟ್ಟು ಏನಾಗಬೇಕು ಹೇಳ್ತೀನಿ ನಾನೇನಿಯ. ಬಿಡೆ ಶಾನೆ ಕೆಲಸ ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ಆದ್ರೂ ಮಾಡ್ತಾಳೆ. ಇನ್ನು ಅಲ್ಲ ಹತ್ರ ಅವಳನ್ನ ಕರ್ಕೊಬಿಟ್ಟು ಬರ್ತೀನಿ ನಾನು. ಬರ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ನಾನೇನಿಯ ಬೇಡ ಅಂತ ಹೇಳ್ತಿರ್ತೀನಿ. ನಿಮ್ಮಂಥ ಹುಡುಗನ ಪಡೆಯೋಕ್ಕೆ ನಿಜವಾಗೂ ಪುಣ್ಯ ಮಾಡೋಳು ಅವಳಂತೂ. ಆದರೆ ನನಗನ್ನಿಸ್ದಂಗೆ ಅವಳೇನೋ ನಿಮ್ಗೆ ಅಷ್ಟೊಂದೇನು ಸೂಟ್ ಆಗೋಕ್ಕಿಲ್ಲ ಅನ್ನಿಸ್ತದಲ್ವಾ. ಒಂಚೂರು ಜಂಬ ಜಾಸ್ತಿ, ಒಂಚೂರು ಜಾಸ್ತಿ ಕೋಪ ಮಾಡ್ಕೊತಾಳೆ, ಒಂಚೂರು ದುರಂಕಾರ ಶಾನೆ, ಎಲ್ಲನೂ ಶಾನೆ. ನನಗಂತೂ ಒಸ್ಸಿನೂ ಇಷ್ಟ ಆಗಲಿಲ್ಲ ನಿಮ್ಮ ಹೆಂಡತಿ. ಆದರೆ ನೀವಂತೂ ತುಂಬ ಒಳ್ಳೆಯವರು. ನೀವು ನೋಡೋಕ್ಕೆ ತುಂಬ ನೆನೆಯ ಚೆನ್ನಾಗಿದ್ದೀರಾ. ನಿಜವಾಗ್ಲೂ ನಿಮ್ಮ ಬಗ್ಗೆ ಎಷ್ಟು ಪದಗಳು ಹೇಳಿದ್ರೂ ಕಡಿಮೆ ನೆನೆಯ. ನೀವು ತುಂಬ ಒಳ್ಳೆಯವರು. ತುಂಬ ಥ್ಯಾಂಕ್ಸ್. ಆದರೆ ನಾನು ಹೆಂಡತಿನೂ ತುಂಬ ಒಳ್ಳೆಯವಳು, ನನಗಿನ್ನ ತುಂಬಾ ಒಳ್ಳೆಯವಳು. ಅವಳನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ ತುಂಬಾ ಇಷ್ಟಪಡ್ತೀನಿ. ಅವಳ ಬಗ್ಗೆ ಮಾತಾಡೋಕ್ಕೆ ನನಗೂ ಪದಗಳಿಲ್ಲ.
ಹಾಂ, ಅಂದರೆ ನಾನು ತುಂಬ ಹುಡುಗರ ಜೊತೆ ಓಡಾಡಿದ್ದೀನಿ, ತುಂಬ ಹುಡುಗರ ಜೊತೆ ಆಟ ಆಡಿದ್ದೀನಿ. ನಾನೇನು ಅಂತ ಒಳ್ಳೆ ಹುಡುಗ ಅಲ್ಲ ಬಿಡು. ಆದರೆ ನಮ್ಮ ಹುಡುಗಿ ಭಾಳ ಒಳ್ಳೆಯವಳು. ಒಂದು ಹುಡುಗನ್ನೂ ಮಾತಾಡ್ಸೋಕ್ಕಿಲ್ಲ, ಒಂದು ಹುಡುಗನ ಜೊತೆನೂ ಹೋಗೋಕ್ಕಿಲ್ಲ. ಅದೊಂದು ಗುಣ ನಂಗೆ ಭಾಳ ಇಷ್ಟ ಆಯಿತು. ಅವಳು ಮನ್ಸು ಮಾಡಿದರೆ 50 ಜನ ಹುಡುಗರಿಂದ ಓಡಾಡ್ಬೋದಿತ್ತು. ಆದರೆ ಅವಳಂಥ ಕೆಲಸ ಮಾಡಲೇ ಇಲ್ಲ. ಅವಳು ಯಾವಾಗೂನು ನನಗೋಸ್ಕರ ನನ್ನ ಜೊತೆ ಏನೇ ಇರ್ತಾ ಇದ್ಲು ಗೊತ್ತಾ. ಅದಕ್ಕೆ ಅವಳಂದರೆ ನಂಗೆ ತುಂಬ 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 ಇಷ್ಟ. ಸರಿ ಸರಿ, ನನಗೊಂದು ಸ್ವಲ್ಪ ಕೆಲಸ ಐತೆ, ನಾನು ಹೊರಡ್ತೀನಿ. ಇವಳು ಎಂಟಿ ತ್ರಿಪುರ ಸುಂದ್ರಿ. ಅಯ್ಯೋ ನಿಂತ್ಕೊಳ್ಳಿ, ನಾನು ಬರ್ತೀನಿ. ಇವನು ಹೆಂಗಪ್ಪ ಬುಟ್ಟಿಗೆ ಹಾಕೊಳ್ಳೋದು, ಎಂಟಿ 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 ಅಂತ ಸಾಯ್ತಿರ್ತಾನೆ. 24 ಗಂಟೆ ಎಂಟಿ ಎಂಟಿ ಅಂತ ಅನ್ನೋ ಹತ್ರ ಹೆಂಗಪ್ಪ ಮಾತಾಡಲಿ, ಏನು ಮಾಡಲಿ, ಯಾವಾಗೂ ಎಂಟಿ 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 ಅಂತ ಸಾಯೋದೆ ನಿನಗೆ. ಎಂಟಿಯಿಂದ ಬಿಡಿಸ್ಬೇಕು ಅಂದರೆ ಇನ್ನೂ ಬೇರೆ ಥರ ಏನಾದರೂ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ತದೆ. ಏನು ಮಾಡಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ಲ ನನಗಂತೂ. ಏನು ಮಾಡಲಿ ಏನು ಮಾಡಲಿ, ಏನಾದರೂ ಒಂದು ಮಾಡಬೇಕಲ್ಲ. ಅಯ್ಯೋ, ಇಲ್ಲಿಗೆ ಯಾಕೆ ಬಂದು ನಿಂತ್ಕೊಳ್ರಿ? ಹೋ, ನೀವೇನು ಸೇವಂತಿಯವ್ರೆ ಹಿಂಗೆ ಒಲೆ ಫುಲ್ ಓಡಾಡ್ತಾ ಇದ್ದೀರಾ? ನಾನೆಲ್ಲ ಕೆಲಸ ಮಾಡಿಸ್ತಿದ್ನಲ್ವಾ, ಅದಕ್ಕೇನೆ ಕೆಲಸ ಬಿಟ್ಟರೆ ಸುಮ್ಮನೆ ನಿಂತ್ಕೊಂಡಿದ್ದೆ. ಯಾಕೆ, ಏನಾಯಿತು? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇನೆ. ನೀವು ನನ್ನ ಜೊತೆ ಸರಿಯಾಗೇನೆ ಮಾತಾಡ್ತಿಲ್ಲ. ಯಾಕೋ ನಿಮಗೆ ನಾನು ಅಂದರೆ ಇಷ್ಟ ಇಲ್ಲ ಅಂತ ಅನಿಸುತ್ತಲ್ವಾ, ಅದಕ್ಕೇ ನೀವು ಸರಿಯಾಗೇನೆ ಮಾತಾಡ್ತಿಲ್ಲ ನನ್ನ ಹತ್ರ. ಒಂಚೂರು ನಿಮ್ಗೆ ಇಷ್ಟ ಆಗ್ತಿಲ್ವೇನೋ ನನ್ನ ಜೊತೆ ಮಾತಾಡೋದು ಎಲ್ಲನೂ. ಅಯ್ಯೋ, ಆ ಥರ ಎಲ್ಲ ಏನಿಲ್ವಲ್ಲ. ಆ ಥರ ಎಲ್ಲ ಏನಿಲ್ಲ. ನನಗೆ ಸ್ವಲ್ಪ ಕೆಲಸದ ಬ್ಯುಸಿ ಮಧ್ಯೆ ನಾನು ಎಲ್ಲರೂ ಮರ್ತೋಗ್ಬಿಡ್ತೀನಿ. ನನ್ನ ವೈಫ್ನ ಅಷ್ಟೇ ನೆನಪಿಸ್ಕೊಂಡು ಅವಾಗವಾಗ ಗಂಟೆಗೆ ಒಂದೊಂದ್ಸಲ ಫೋನ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ನಾನು ಬೇರೆ ಯಾರನ್ನೂ ಜಾಸ್ತಿ ತಲೆ ಕೆಡ್ಸ್ಕೊಂಡು ಮಾತಾಡ್ಸೋಕೆ ಹೋಗಲ್ಲ. ಈಗ ನಮ್ಮ ಅಮ್ಮನ ಎಲೆಕ್ಷನ್ ಐತೆ, ಎಲೆಕ್ಷನ್ನು ಕೆಲಸ, ಆಮೇಲೆ ಓದೋದು ಕೆಲಸ, ಮನೆ ಕೆಲಸ, ಏನು ಸ್ವಲ್ಪ ಅಂತ ಅನ್ಕೊಂಬಿಟ್ಟ ಜಾಸ್ತಿ ಕೆಲಸ 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 ಇದ್ದೇ ಇರ್ತೈತೆ. ಅದಕ್ಕೇನೆ ನನಗಂತೂ ಯಾವಾಗೂ ಬ್ಯುಸಿ ಬ್ಯುಸಿ ಬ್ಯುಸಿ. ಅಲ್ಲ, ನಾನು ಇಷ್ಟು ಚೆನ್ನಾಗಿರೋ ಹುಡುಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ನೀವು ಮಾತಿಗೆ ಮುಂಚೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಓಡೋಗ್ತಾನೆ ಇದ್ದೀರಾ. ಅಯ್ಯೋ, ಮಾತಾಡಿದ್ರೆ ಏನು ಸೌದೋಗ್ಬಿಡ್ತೀರಾ? ಮಾತಾಡಿ, ಅದು ಯಾಕೆ ಹಿಂಗಾಡ್ತೀರಾ ನೀವಂತೂ? ಮಾತಾಡಿದ್ರೆ ಏನಾದರೂ ಗಂಟು ಹೋಗ್ಬಿಡುತ್ತೆ ಅನ್ನೋ ಥರ. ನೀವು ಮಾತಾಡಿದ್ದಂಗಿದ್ರೆ ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಯ್ತದೆ. ಪ್ಲೀಸ್ ಮಾತಾಡಿ ನನ್ನ ಜೊತೆ. ಬನ್ನಿ ಎಲ್ಲಾದರೂ ಓಡಾಡ್ಕೊಂಬಿಟ್ಟು ಬರೋಣ. ನನ್ನ ತಂಗಿ ಫ್ರೀ ಆಗಿರ್ತಾಳೆ ಅಂತ ಅನ್ನಿಸ್ತದೆ. ನನ್ನ ತಂಗಿ ಜೊತೆ ಹೋಗಿ. ನಾನು ನಿಜವಾಗ್ಲೂ ನಿಮ್ಮ ಜೊತೆ ಬರೋಷ್ಟು ಫ್ರೀ ಅಂತೂ ಇಲ್ಲ. ನಿಮ್ಮ ಹೆಂಡತಿ ಕರೆದ್ರೆ ಮತ್ತೆ ಮಸಾಲೆ ದೋಸೆ ತಿನ್ನಕ್ಕೆ, ಅಲ್ಲಿ ತಿನ್ನಕ್ಕೆ, ಇಲ್ಲಿ ತಿನ್ನಕ್ಕೆ ಅಂತ ಅಷ್ಟು ದೂರ ಹೋಗ್ತೀರಾ. ನಾನು ಕರೆದ್ರೆ ಬರಲ್ವಾ? ನಾನು ಹೆಂಡ್ತಿ ಕರೆದ್ರೆ ನರ್ಕೋಕ್ ಬೇಕಾದ್ರೂ ಹೋಯ್ತೀನಿ. ಯಾಕಂದ್ರೆ ಅವಳನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರದಲ್ವಾ, ಅವಳನ್ನ ಬಿಡೋಕ್ಕಾಯ್ತದ? ಅವಳು ಕರೆದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ. ಅಂದರೆ ನೀವು ಕರೆದ್ರೆ ನನಗೆ ಟೈಮ್ ಇದ್ರೆ ಬರ್ತಾ ಇದ್ದೆ. ಆದರೆ ಇವಾಗ ಟೈಮ್ ಇಲ್ವೇ? ನೋಡಿ, ಕೆಲಸದವರೆಲ್ಲ ಬಂದವ್ರೆ. ನೋಡಿ, ನೀವು ಮನೆಗೆ ಹೋಗಿ. ಅಯ್ಯೋ, ಸುಮ್ಮನೆ ಬಿಸಿಲ್ನಾಗ ಯಾಕೆ ಒದ್ದಾಡ್ತೀರಾ? ಹೋಗಿ ಹೋಗಿ ಮನೆಗೆ. ಇವ್ರನ್ನ ಬೀಳ್ಸೋದು ಬಹಳ ಕಷ್ಟ ಐತೆ ಅಂತ ಅನ್ನಿಸ್ತದೆ.